ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಅಂತಂಬ್ರು ಆಸ್ತಿ ಕೇಳಕತ್ರ ಅಂತಂಬ್ರು ಇನ್ನು ಕೊಡೋರು ಅಂತಂಬ್ರು ತಾನು ಪಾಲನೆ ಆಸ್ತಿ ಕೊಡೋರು. ಹೊಟ್ಟಾಗ ಮಳೆ ಗಿಂಡೈತಿ ಅವ್ರ ಹೊಟ್ಟಾಗ ಗಿಡ ಮುಟ್ಟಾಗ ಈ ಸದ್ಯಕ್ಕೆ ಮುಗಿದಿಲ್ಲ ಆಗೋದಿಲ್ಲ. ನಿಂದೇನಪ್ಪ ಮನಿ ಹಿಡಿಬೇಕು. ಅವ್ರೊಂದು ಪಗಾರ ರಾಕ್ ಕೊಡ್ತಾ ಇದ್ರಾಗ 3-4 ಪ್ರಾಫಿಟ್ ತಗೋಬೇಕು. ಅಷ್ಟೇ ಇರ್ಬೇಕಂತ ಮಾಡ್ರಿ. ಡಿಸೆಂಬರ್ ತಿಂಗಳದಾಗ 25 ದುಡ್ಡನ್ನು ಬರ್ಕೋಬೇಕು. डिसेंबर पर्यंत ಇನ್ನೇನಪ್ಪ ಅಡ್ಡಿದ್ರು ಅವ್ರ ಮ್ಯಾಲೆ ನೋಡತ್ತ ಯಾರು ಬೇಕಂತ ಹೇಳಿ ಮನೆ ಮುಂದೆ ಒಂದು ಕೊಟ್ಟೆ ಜಾಗ ಇಟ್ಟು ಆಶೀರ್ವಾದ ಕೊಡ್ತೀನಿ. ಏನಮ್ಮ ಏ ಬರ ಬರ ಹೇಳೋಣ ಬರ ನಿಮ್ದೇನು ಏನ್ ಹೇಳ ಅಷ್ಟೇ ನಿಮ್ಮ ಹೆಸರು ಹೇಳ್ತಾರೆ. ಜಗ ತಗೋಬೇಕು. ಗಂಡ್ಮಕ್ಳು ತಗೊಳ್ಪ ಗಂಡ್ಮಕ್ಳು ಗಾಡಿ ನೋಡಮ್ಮ ಅಣ್ಣ ತಮ್ಮ ಗಾಣಗಳದ್ರಲ್ಲ ಯಾ ತಗೋ. ಅವರೆಲ್ಲರೂ ತಗೋಬಿಟ್ಟು ಸರಿ ಈ ಜಗ ತಗೋಕೆ ಇಲ್ಲಿ ಸಿಗೋದು. ಮನೆಯರ ಕರ್ಕೊಂಬಾರು. ಸರಿ ಸರಿ ಏ 3 ಲಕ್ಷ ಕೂಡ ಆಗ 3 ವರ್ಷ ಹೊತ್ತು ಜಮೀನು ತಗೊಂಡು ಕಾಗ ಸುತ್ತ ಆಗವಲ್ದ ಕರ್ದು ಆಗವಲ್ದ. ಸರಿ ಕುಂತ ಹೇಳ್ತಾರ್ರಿ ನೋಡಿ ಮುಗಿತ್ ನೋಡಿ ಕುಂತ ಹೇಳ್ತಾನೆ. ಸರಿ ಸರಿ ಜಾಗ ಹಿಡ್ಬೇಕಂತ ಅಂದ್ರೆ ಕೊಡ್ತೀನಿ ಅವ್ರು ಕೊಡ್ತೀನಿ ಅನ್ನಕತ್ತಾರ.
ಮತ್ತೆ ಅವ್ರಿಗೆ ಕೊಡುದಿಲ್ಲ ಅಂತಾರ ಈಗ ಅವ್ರು ಕೊಡುದಿಲ್ಲ ಅಂತಾರ ಮತ್ತೆ ಅವ್ರು ಕೊಡಲ್ಲ ಅಂದ್ರೆ ಅದನ್ನ ಹೆಂಗೆ ಇಡ್ತೀನಿ ಕೊಡೋರಿಗೆ ಕೊಟ್ಟಿನಪ್ಪ ಒಟ್ಟು ಅದನ್ನ ಅದು ಸುಗಮ ಮಾಡಿ ಕಟ್ಟ ಹೇಳ್ತಾರೆ ನಮ್ಮ ಬರ್ರಿ ಬರ್ರಿ ಇಲ್ಲ 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 ಎಲ್ಲರಿಗೆ ಹೇಳ್ತೀನಿ ಸಮಾಧಾನದಿಂದ ಎಲ್ಲ ಭಕ್ತರು ಆ ಬೂದಿ ನಂಬಿಕೊಂಡು ಹೋದ್ರೆ ಹೇಳಿದ್ರೊಳಗಿನಿ ಹೇಳ್ದೆ ಇದ್ರೊಳಗಿನಿ ಆ ಬೂದಿ ಅಲ್ಲಿ ಇಲ್ಲಿ ತಡೆಯ ಅವ್ರ ಆಸೆ ನಡೆಸೇ ಕೊಡ್ತೀನಿ ಕೊಡ್ರಿ ಕಷ್ಟ ಪರಿಹಾರ ಮಾಡಿ ತೋರಿಸ್ತಾರೆ ನಂಬೇಕು ನನ್ನ ಬೂದಿನ ಪುನಃ ಅವರಿಗೆ ಪ್ರಸಾದ ತಿಳ್ಕೊಡ್ರಿ ಹೇಳಿದ್ರು ಬಿಡು ಏ ಇಲ್ಲ ಎಷ್ಟು ಮಂದಿ ಬಂದಾರ ಯಾಕೆ ಬರ್ರಿ 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 ಪಟ್ಕರೆ ಅವನು ಸರಿ ಬರ್ತೀವಿ ಏ ನೀನ್ ತೊಗೊಂಡು ಹೊರ ನಡ್ರಿ ಅನ್ನೋರು ನೀನ್ ಬರ್ಕೊಟ್ಟು ಏ ಬರಮ್ಮ ಬರಮ್ಮ घेऊन सा पुढे पुढे ಏ पुढे पुढे साईडला ಬರ್ರಿ 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 ಒಳಗೆ ಬರ್ರಿ घ्या पटकन ಏ ಮುಂದೆ ಬಾರ ನಿಂದ್ರ ಅಷ್ಟೇ ಅಂದ್ರೆ ಮತ್ತೆ झाले का सगळे इथं बरं म्हणजे बाकीचे कुठे आहेत? भैया ಯಾರಿಗೆ ಕೊಡೋದು ಎಲ್ಲ ಸಲುವಾಗಿ ಕರ್ಕೊಂಡ್ಬಂದ್ರು. ನೌಕರಿ ಆಗ್ಬೇಕಂತಪ್ಪ ನಾಳೆ ನಾಳೆ ತಮ್ಮ ನಾಳೆ ನಾಳೆ ಪಾಸ್ ಮಾಡ್ತಾರೋ ನಾಳೆಗೆ ನೌಕರಿ ಸಿಗಬೇಕಂತಲ್ಲ ಕೇಳಿ ಪಾಸ್ ಮಾಡಿ ನೌಕರಿ ಸವಂಗ ಮಾಡ್ರಿ ಆಟೋಗ್ರಾಫ್ ನಾಳೆ ಫೈನಲ್ ಆ ನಿಮ್ಮೆ ಕೊಡಿ ಕೇಳು ಹೆಣ್ಮಗಳಿಗೆ ಮಗಳಿಗೆ ಪ್ರಸಾದ ಮೋಸ ಐತೆ ಅವ್ರು ಏನು ಮೋಸ ಆಗ್ಲಂಗ್ ಮಾಡ್ರಿ ನಾಳೆಗೆ ನನ್ನ ಮಗಳ ಆಸೆ ನಡೆಸ್ಕೊಡ್ಬೇಕಪ್ಪ ಅಂತ ಬೇಡ್ಕೊಂಡು ಹೋಗ್ಬೇಕು ಅಂತ ವಚನ ಮಾಡಬೇಕು ವಚನ ಕೊಡ್ರಿ ಮೋಸ ತೆಪ್ಪಿಸ್ರಿ ಆರ್ಡರ್ ಕಟ್ಟ ಸುವಾಗ ಮಾಡ್ರಿ ನಮಗ ಕೊಡ್ತೀನಪ್ಪ ಹಿರೇ ಮನುಷ್ಯರನ್ನ ಒಂದು 3 ದಿವಸ ಕಾಯ್ಕೊಳ್ತಾರೆ ಹನ್ನೆರಡು ಕಾಯ್ಕೋಬೇಕು 3 ದಿವಸದಾಗ ನಾ ಏನು ಮಾಡ್ಬೇಕಾಗಿತ್ತು ಮಾಡ್ತೀನಿ ಯಾರಿಗೆ ನೌಕರಿ ಬೇಕಾಗಿ ತೆಗಿತು ಅದನ್ನ ಕಾಕು ಅಂದ್ರೆ ತಿನ್ನಿಸಂತ್ರಿ ಯಪ್ಪ ಅದನ್ನ ಕಾಕು ಅಂತ್ರಿ ತಿನ್ನಿಸಂತ್ರಿ ಕಾಯ್ಕೊಂಡವ್ರು ಕಾಯ್ಕೊಂಡಬೇಕು ಈಗ ಏನು ಕೊಡ್ತೀವಿ ನಿಮ್ಗೆ ತಿಳಿಸ್ಬೇಕಂತ ತಿನ್ನಿಸ
ಈ ನಿಂಬೆಹಣ್ಣು ತಿನ್ನುವುದರಿಂದ ಆ ಬಿಸಿಲಾಗ ಹೋದ್ಕೂಡಲೇ ಅವರ ಮನಸ್ಸು ಬದಲಾವಣೆ ಮಾಡ್ತೀನಿ ಸರ ನಿನಗೆ ಆರ್ಡರ್ ಕೈಯಾಗ ಕೊಡುವಂಥದ್ದು ಮಾಡ್ತೀನಿ ಬೇಡ ನೋಡು ಆಗಿಂದ ನಾವು ಹುಡುಗಿ ಇಟ್ಕೊಂಡು ಸ್ವಲ್ಪ ಇವರ ಕಾಯ್ಕೋಬೇಕಾಗಿಲ್ಲ ಹೆಣ್ಣುಗಳಿಗೆ ಕಾಯ್ಕೊ ನಿಮ್ದ ಮೋಸದ ಅಂತ ಹೇಳಿ ಅದಕ್ಕೆ ಕಾಯ್ಕೋರು ಮಾಡ್ತಾರೆ ಹತ್ತಿರ ಅವನ ಆಸೆ ಎಲ್ಲ ನಡೆಸ್ಕೊಡ್ತೀನಿ 2 ತಿಂಗಳು 2 ತಿಂಗಳ ಇವರು ಆಸೆ ನಡೆಸ್ಕೊಡ್ತಾರಂತ ಸರಿ ನಮಸ್ಕಾರ ಮಾಡಿಲ್ಲ ಅವ್ನ ಕೆಲಸ ಯಾವ ಮುಂದೆ ಹೋಗೋದಂತ ಮನೇದ್ ಲೋನ್ ಐತ್ರಿ ಲೋನ್ ಇದನ್ನ ತೀರ್ಸಾಕ್ ಇವ್ರಿಗೆ ಆಗಿಲ್ರಿ ಕೆಲಸ ಆಗವಲ್ರಿ ಅದನ್ನ ಬಹಳ ವಿಘ್ನ ಬರಾಕ್ತಾವತ್ತಾಗಿ ಕೈ ಬಿಡುವುದು ನಾಳೆ ಜಳಗಾಲ ಮಾಡಿ ನಾನು ನೆನೆಸಿ ಒಳಭಾಗದಾಗ ಪಡೆದು ಒಳಭಾಗದಾಗ ಅದ್ನ ಸೈಡ್ ದಾನಶ ಹೊರಟಿದೆ ಮಾಡ್ತಾರೆ ಏನು ಸಣ್ಣ ದೃಷ್ಟಿ ಬಿದ್ದೈತೆ ನನ್ನ ಮನೆಗೆ ಅದನ್ನ ಎಲ್ಲ ಹೋಡ್ ಮಾಡಿ ತಿಂಗಳ ಕಾಲ ಆಸೆ ನಡೆಸ್ಕೊಡ್ತೀನಿ ಮಗಳಿಗೆ ಆರಾಮ ಮಗಳು ಆರಾಮ ಹೋ ನೀನ ಏನು ಹೋಗೀಗ ಇಷ್ಟು ಏನು ಕಟ್ ಮಾಡಂಗಿಲ್ಲ ನೋಡಿ ಒಟ್ಟು ನೀನು ಹಿಂಗೆ ಉದ್ಯೋಗ ನೀನು ಬೇಡ ನೀವು ನೌಕರಿ ಮಾಡಕಂತ ಇದಕ್ಕೆ ಒಂದು ಒಳ್ಳೆ ನೌಕರಿ ಬೇಕಂತ ಎಲ್ಲರಿಗೆ ಹೇಳಿ ಯಾವ್ದ್ರ ಆಗೋದಾಗ ಒಂದು ನೌಕರಿ ಸಿಕ್ಕರೆ ಸಾಕು ಎಲ್ಲವರಿಗೆ ನೀವು ನೌಕರಿ ಅದನಪ್ಪ ಇದಕ್ಕೂ ಒಳ್ಳೆ ನೌಕರಿ ಬೇಕಂತ ಅವ್ರ ಪ್ರಯತ್ನಕ್ಕೆ ಅದು ಸಿಗುತ್ತಂತೆ ಅದಕ್ಕಿಂತ ಚಲೋ ಮಾಡ್ತೀವಿ ಮನೆ ಇವ್ರ ಹೆಸರು ಮ್ಯಾಗ ಅವ್ರು ಮಾಡ್ಕೊಡಾನ ತಂಗಿಯರಿದ್ರು ಮನೆ ಕಟ್ಟೋ ಸಲುವಾಗಿ ಅವ್ರದ್ದು ಇದ್ದದ ಮನೆ ಅವ್ರು ಕಟ್ಸಾಕ್ ತೆಗಿತಾರ್ರಿ ಖರೆ ಅವ್ರ ತಂಗಿಯರ್ ಏನಾದ್ರು ಅವ್ರಿಗೆ ಸಹಿ ಕೊಡುವಲ್ರಿ ಮನೆಗೆ ಕೊಡಕಂದ್ರೆ ಸಹಿ ಕೊಡೋದು ಸಹಿ ಕೊಡುವ ಅವ್ರಿಗೆ ಅವ್ರದ್ದು ರೂಮ್ ಅದು ಎಲ್ಲ ಕೊಡಕ್ ತಯಾರದಾರ್ರಿ ನಾಳೆಗೆ ನಾನು ನೆನೆಸಿ ಅವನ್ನ ಅವ್ರ ಮನೆ ಬಾಗಿಲು ಹೊಸಲಿ ಮೇಲೆ ಕೊಡುವುದು ಅದ ಮನೆಗೆ ಇಬ್ರು ಬೇರೆ ಬೇರೆ ಮನೆ ಈಗ ಯುದ್ಧ ಮನೆ ಯಾರು ಅಡ್ಡಾಗ್ಯಾರ ಆ ಮನೆ ಹೊಸಲಿ ಮೇಲೆ ಕೊಡುವುದು ಅವ್ರಿಬ್ಬರು ಇನ್ನೂ ಒಂದು ಕೊಡಿ ಇನ್ನೂ ಒಂದು ಕೊಡಿ ನಾ ಎಲ್ಲ ಹೋದಂತ ವಸನಲ್ಲಿ ಇತ್ತು ಅವ್ರಿಬ್ಬರು ಸ್ವಂತ ಊರಿಲಾರ್ದ ಕೆಲಸನ ಆಗುತ್ತೆ ಹೌದು ಈಗ ಬಹಿರಂಗ ದೊಡ್ಡ ಮುರುತಿನಾದ್ರು ತುಳಿ ಅಂದ್ರೆ ಹ್ಯಾಂಗ ಸಾಧ್ಯ ಆಗತ್ತೆ ಇವನ್ನ ಒಳ್ಳೆ ಹೇರಿ ಅನ್ಕೊಂಡು ದವಾಖಾನಿಗೆ ಹೋಗ್ಬೇಕು ಅವ್ರನ್ನ
ಅವಾಗ ಅವ್ನ ಕೆಲಸ ಏನಾರ ಮಾಡು ನೀನು ಬಹಿರಂಗ ಒತ್ತಡದಾಗ ಇಟ್ಟು ತುಳಿ ಅಂದ್ರೆ ಅದು ಅಸಾಧ್ಯ ನನ್ನ ಅಭಿಪ್ರಾಯ. ಮನೆಗೆ ಹೋಗಿ ಏನ್ ಮಾಡೋದು? ಅದು ಗೊತ್ತು ನಂಗೆ ಗೊತ್ತರೆ ಮಾಡೋದಾಗುತ್ತೆ ವಾಸಿಗಳು ಇಟ್ಕೊಂಡು ಕೊಡ್ರಿ ಕಳ್ತ ಮಾಡ್ತಾ ಕರ್ತಾ ಗೊತ್ತಾಗದಂಗ ಮಾಡಿಬಿಡ ಮಾಡ್ಕೊಂತ ಸರಿ ಮಾಡಿ ಮಾಡಿಬಿಡ ಸರಿ 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 ಬರ್ರಿ ಪಟ್ನ ನಿಮ್ದು ವಾಲ್ದ ತಂಗಿಯಾರ ಸಹಿ ಮಾಡವಲ್ರ ಕೊಡ್ರಿ ರೊಕ್ಕ ಕೊಟ್ಟರೆ ಮಾಡ್ತೀನಿ ಅಂದಾರ ಎಲ್ಲರೂ ಸೈನ್ ಮಾಡ್ತಾರವ ರೊಕ್ಕ ಕೊಟ್ಟು ಮಾಡ್ತೀನಿ ಏನು ನಾಲಿಗೆ ಕೊಟ್ಟು ಸೈನ್ ಮಾಡ್ತಾರೆ ಹಚ್ಬಿಟ್ಟು ನಾಲಿಗೆ ಕೊಡಬಾರ್ದು ನಾಲಿಗೆ ಕೊಟ್ಟರೆ ಎಲ್ಲರೂ ಸೈನ್ ಮಾಡ್ತಾರೆ ನೋಡಿ ರೆಸ್ಟ್ ಮಾಡಿ ಬರ್ರಿ ಹೊರಬರ್ರಿ. ನೀವು ಸರ್ ಸರಿ ಹಸಿ ಇಟ್ಕೊಂಡು ಬಂದು ಮಕ್ಕಳ ಕರಿ ಲಗ್ನ ಹೆಣ್ಮಕ್ಳು ಲಗ್ನ ಆಗ್ಬೇಕನ್ನೋರು ಹೆಣ್ಮಕ್ಳು ಅಷ್ಟೇ ಬರ್ರಿ. ನಾವು ಹೆಣ್ಮಕ್ಳು ಯಾರು ಬರ್ಬೇಡಿ ಜೊತೆಗೆ ಬರ್ರಿ ಬಿಡೋರು ಬರ್ರಿ. ಹೆಣ್ಮಕ್ಳು ಅಷ್ಟೇ ಲಗ್ನ ಆಗ್ಬೇಕನ್ನೋರು ನಾವು ಬಿಡೋರು ಸರಿ ಎಲ್ಲರೂ ಲಕ್ಷ ಕೊಡೋ ಕಡೆ ಏ ಎಲ್ಲ ಕೈ ಮಾಡಿ ತೋರಿಸೋದು ನಾಲ್ಕೈದು ಮಂದಿಗೆ ನೌಕರಿ ಗಂಟೆ ಭಾಗ್ಯ ಸಣ್ಣ ನೌಕರಿನಾಗಲಿ ದೊಡ್ಡ ನೌಕರಿನಾಗಲಿ ಹಾಗೆ 5 ಮಂದಿಗೆ ನೌಕರಿ ಗಂಟೆ ಭಾಗ್ಯ ಉಳಿಕೆದವರಿಗೆ ಪಾಲಿಗೆ ಬಂದಂತ ಪಂಚಾಮೃತ ಸ್ವೀಕಾರ ಮಾಡುತ್ತೆ ಇನ್ನೊಂದು ಗಂಟೆ ಡಿಪೆಂಡ್ ಕೊಡ್ರಿ ಅವ್ರಿಬ್ಬರಿಗೆ 2 ವರ್ಷ ಆಯ್ತು ನೋಡ್ರಿ ಮಾಡ್ತೀರಿ ಬರ್ರಿ ಹೊರಬರ್ರಿ. ಅವನಂತೂ ಹೋಗ್ತು ಭಾದ್ರಪದ ಅಂತ ಹೋಗಬೇಕಲ್ಲ ಏನು ಮೊಹರಂನಲ್ಲಿ ಹೇಳಿದ್ನಂತ ರಾಮನ ಭಾದ್ರಪದ ಅವ್ರಿಗೆ 2 ಸಮಾಧಾನ ಹೌದು ಆಮೇಲೆ ನೋಡಿ ಬೆಂಕಿ ಹತ್ತಕ್ಕೆ ಶುರುವಾಗಿತ್ತು ಅವ್ರು ಯಾರು ಬೆಂಕಿ ಅಲ್ಲಪ್ಪ ಚಲೋ ತಪ್ಪಿದ್ರು ನಮಗೇನು ತರಬಾರ್ದು ಅವರು ಏನಾರು ಯಾಕೆ ಮಾಡ್ತಾರೆ ಹಳ್ಳಿಗಳಿಗೆ ಹತ್ತಬಾರ್ದು ಹೇಳ್ತೀವಿ ಅದನ್ನ ನೋಡ್ಕೊಂತ ಹೋಗ್ರಿ ಅಲ್ಲಿ ಬೆಂಕಿ ಜಳಕ್ ಸಿಕ್ಕೋಬೇಕು ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಯಾದವಾರದಿಂದ ಬಂದಿದ್ರಂತೆ ಹೆಬ್ಬಳ್ಳಿಗೆ. ಇವ್ರಿಗೂ ಕೂಡ ಕೇಳೋಣ. ಇವರು ಅಂದರೆ ಸುಮಾರು 25 ವರ್ಷಗಳಾಯ್ತಂತೆ. ಅವ್ರ ಬಾಯಿಂದ ಕೇಳೋಣ ಅವ್ರು ಎಷ್ಟು ವರ್ಷ ಆಯ್ತಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೀವು ಎಷ್ಟು ವರ್ಷ ಆಯ್ತು ರೀ ಇಲ್ಲಿ ಬರಕ್ಕೆ? ನಾ 25 ವರ್ಷ ಆಯ್ತು ಸರ್ ಬರಕ್ಕೆ. ಅಜ್ಜಾರಿಂದ ನಿಮ್ಗೆ ಆಗಿರೋ ಲಾಭಗಳು ಏನು ರೀ?
ಅಜ್ಜಾರದಿಂತ ಲಾಭಗಳಾಗುದಂದ್ರೆ ನಾವು ಪ್ರತಿಯೊಂದು ವರ್ಷದಲ್ಲಿ ಮೊಹರಂ ನಾವು ಆಚರಿಸ್ತೀವಿ. ಅಜ್ಜನ ಆಶೀರ್ವಾದದಿಂದ ನಾವು ಮೊಹರಂ ಆಚರಿಸ್ತೀವಿ. ಪ್ರತಿಯೊಂದು ವರ್ಷ ನಾವು ಅಲ್ಲಿ ಮೊಹರಂ ಕುದುರೆ ಆಗಿರ್ತೀವಿ ರೀ, ಯಾದವಾಡದಲ್ಲಿ ಕಾಮನಕಟ್ಟಿ ಗ್ರಾಮದಲ್ಲಿ. ಇಲ್ಲಿ ಬಂದ ಅಜ್ಜಾರ ಆಶೀರ್ವಾದದಿಂದ ಭಕ್ತರಿಗೂ ಎಲ್ಲ ಒಳ್ಳೇದಾಗೈತೆ ರೀ, ನಮಗೂ ಒಳ್ಳೇದಾಗೈತೆ ರೀ. ನಿಮಗೆ ಯಾವ ರೀತಿ ಕಷ್ಟಗಳಿದ್ವು ಸರ್? ಅಜ್ಜಾರು ನಿಮಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು? ಅಜ್ಜಾರ ಆಶೀರ್ವಾದ ಮಾಡ್ಬೇಕಾದ್ರೆ ಏನ್ರಿ, ನಾವು ಲೋಕಲ್ ಮನುಷ್ಯ ರೀ, ಕಟ್ಟಡ ಕಾರ್ಮಿಕರು ನಾವು. ಆಮೇಲೆ ಏನ್ರಿ ಅಜ್ಜಾರ ಆಶೀರ್ವಾದ ಮ್ಯಾಗ ಗ್ರಾಮ ಪಂಚಾಯತಿ ಮೆಂಬರ್ನೂ ಅದೀವಿ ರೀ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅಜ್ಜಾರ ಪುಣ್ಯಂತ್ರ ಎಲ್ಲ ಚಲೋ ನಡೀತದೆ. ಗ್ರಾಮ ಪಂಚಾಯತಿ ಹಾಂ ಮೆಂಬರ್ ಅದು ಹೌದ್ರಿ. ಮತ್ತು ಅಜ್ಜಾರ ಆಶೀರ್ವಾದನೂ ನಮ್ಮ ಮ್ಯಾಗ ಐತ್ರಿ. ಮತ್ತು ನಮ್ಮ ದಂತಾಳಿ ಮಲಿಕ್ ಅವ್ರು ಆಯ್ತು, ಎಲ್ಲರೂ ನಮ್ಮ ಸಿಬ್ಬಂದಿಗಳು ಒಂದು ಅಮಾಶೆಗೊಮ್ಮೆ ಬರ್ತೀವಿ ರೀ. ಪ್ರತಿ ಅಮಾಶೆ ಆಯ್ತು ನಮ್ಮ ಅಜ್ಜಾರ ಏನೋ ಫಂಕ್ಷನ್ ಇದ್ರು ನಮ್ಮ ಯಾದವಾಡದಲ್ಲಿ ಇದ್ರು, ಮತ್ತು ಸುತ್ತಮುತ್ತ ಹಳ್ಳಿ ಇದ್ರು ಅಲ್ಲಿ ಹೋಗಿರಿ ಅಜ್ಜಾರ ಜೋಡಿ. ಸರ್, ಈಗ ಹೆಬ್ಬಳ್ಳಿ ಅಜ್ಜನವರು ಯಾವ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಜನರಿಗೆ? ಅಜ್ಜಾರ ಕಡೆ ಕಷ್ಟ ಯಾವ ಬೇಕಾದ್ ಬರಲ್ರಿ, ತನ್ನ ಕಷ್ಟ ತಾನು ಪರಿಹಾರ ಮಾಡೋ ಅಜ್ಜ ಅಂದ್ರೆ ಹೆಬ್ಬಳ್ಳಿ ಅಜ್ಜ ಒಬ್ಬರ ರೀ. ಮತ್ತೊಬ್ರು ಯಾವ ಅಜ್ಜರ ಹೋಲ್ಸಕ್ಕೆ ಸಾಧ್ಯ ಇಲ್ರಿ. ಅಜ್ಜಾರ ಮಾತ್ರ ಹೇಳಿಕೆ. ಸರ್, ಇಲ್ಲಿ ಮಕ್ಳು ಆಗದೆ ಇರೋರಿಗೆ ಮಕ್ಕಳೇ ಕೊಡ್ತಾರಂತ ನಿಜಾನ? 100% ಸತ್ಯ ಐತ್ರಿ. ಅಜ್ಜಾರ ವಿಷಯ ಒಂದು ಮಾತು ಹೇಳಿದ್ರೆ ಅದ ಫೈನಲ್ ರೀ. ಅದು ಆಗತ್ತೆ. ಯಾವುದಾದ್ರೂ ಕಂಡಿದ್ದೀರಾ ಇಲ್ಲಿ? ಭಾಳ ಕಂಡಿವ್ರಿ ನಾವು. ಭಾಳ ನಮ್ಮ ಕಣ್ಣು ಮುಂದೆ ಉದಾಹರಣೆ ಆಗಿದ್ದು ಭಾಳ ಅದಾವ್ರಿ. ನಮ್ಮ ಇದ್ರೊಳಗನ್ರಿ ಅಜ್ಜಾರ ಆಶೀರ್ವಾದಲೇ ಭಾಳ ಆಗ್ಯಾವ್ರಿ. ಯಾವ್ದು ಆಗಬಾರ್ದು ಕೆಲಸ ಆಗಿತ್ತು ಅದನ್ನೂ ಮಾಡಿ ತೋರ್ಸ್ಯಾರ ಅಜ್ಜಾರ. ಆಗ್ಯಾವ್ರಿ. ಒಟ್ಟಿನಲ್ಲಿ ಎಲ್ಲ ರೀತಿ ಒಳ್ಳೇದಾಗಿದೆ, ಎಲ್ಲ ಚಲೋ ಆಗೈತೆ ರೀ. ಸರ್, ಈಗ ಏನೋ ಈ ರೊಕ್ಕ ರೂಪಾಯಿ ಅಂದರೆ ಬೇರೆ ಕಡೆ ಏನೋ ಅದು ಜ್ಯೋತಿಷ ಹೇಳ್ತೀನಿ ಅದು ಇದು ಹೇಳ್ತಾ ನಿಮ್ಗೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಒಂದು 5,000 ಹಿಂಗೆ ತೊಗೊಂಡು ಮಾಡಿಕೊಡ್ತಾರೆ. ಇಲ್ಲಿ ಯಾವ ರೀತಿ ಇದೆ ಸರ್? ನೋಡ್ರಿ, ಅಜ್ಜನ ಕಡೆ ಹೋದ್ರೂ 10 ರೂಪಾಯಿ ಇಟ್ಟು ಕೇಳಂಗಿಲ್ಲ. ನಿಮ್ಮ ಸಕ್ರೆ ನಿಮಗೆ, ನಿಮ್ಮ ಬೆಲ್ಲ ನಿಮಗೆ, ನಿಮ್ಮ ಊದು ನಿಮಗೆ, ನಿಮ್ಮ ಮನೆಗೆ ಹೋಗಿ ನೀವು ಮನ್ಯಾಗ ಊದು ಹಾಕ್ಬೋದು. ಅಜ್ಜನ ಗದಿಗ್ಯಾಗ ಊದು ಹಾಕಕ್ಕೆ ಕೊಡಂಗಿಲ್ಲ ರೀ ಅವರು. ನಿಮ್ಮ ಪ್ರತಿಯೊಬ್ಬರ ಕಡೆ ಹೋದ್ರೆ ರೊಕ್ಕ ರೂಪಾಯಿ ದಕ್ಷಿಣ ಇಟ್ಟರೆ ಮುಂದೆ ಬಾ ಅಂತಾರ್ರಿ. ಅಜ್ಜಾರ ಕಡೆ ಹಂಗಿಲ್ಲ. ನಿಮ್ಮ ಬೇಡಿಕೆ ಏನಾರ ಪರಿಹಾರ ಆತಂದ್ರೆ ನೀವು ರೊಕ್ಕದ ಸರಮಾಲಿ ಹೋದ ಅಜ್ಜನ ಮುಂದೆ ಹಾಕ್ಬೋದ್ರಿ. ನಿಮ್ಮ ಮನಿಕೆ ಬೇಡಿಕೆ ಈಡೇರ್ ಸಾಕು. ಅದೇ ಅಂದ್ರೆ ಅಜ್ಜಾರ್ ಹೇಳಿಲ್ಲ? ಇಲ್ಲ, ಅಜ್ಜಾರ್ ಏನೂ ಹೇಳಂಗಿಲ್ರಿ. 1 ರೂಪಾಯಿ ಹಾಕಂಗಿಲ್ರಿ. ಅಜ್ಜಾರ್ ತಗೊಳಂಗೂ ಇಲ್ಲ, ಏನೂ ಇಲ್ರಿ. ನಮ್ಮ ಬುದ್ಧಿಲಿ ನಾವು ತಿಳಿದು ಅಜ್ಜಾರಿಗೆ ಮಾಡ್ಬೇಕು. ನಮ್ಗೆ ಚಲೋ ಆಗೈತೆ ಅಂದ್ರೆ ನಾವು ಮಾಡತ್ತೀವಲ್ಲ, ಎಲ್ಲಿ ಬೇಕಾದ ಎಷ್ಟೋ ಬೇಕಾದ ಕಳೆದು ಬರ್ತೀವಿ ನಾವು. ಅಜ್ಜಾರಿಗೆ ಮಾಡಕ್ಕೆ ಏನೋ ಆಗೈತೆ ನಮ್ದು, ಹೌದಿಲ್ರಿ? ಮತ್ತೆ ಹಾಂ ರೀ, ಹಿಂಗೈತೆ ಸರ್. ಸರ್, ಇಲ್ಲಿ ಸಾಕಷ್ಟು ಜನ ಏನೋ ಕ್ಯಾನ್ಸರ್ ಪೇಷಂಟ್ಗಳಾಗ್ಬೋದು, ವಿವಿಧ ರೋಗಗಳಿಗೆ ಅಜ್ಜಾರ್ ಪರಿಹಾರ ಕೊಟ್ಟಿದ್ದಾರಂತೆ, ನಿಜ? ನಿಜ ಐತ್ರಿ. ನಮ್ದ ಒಂದು ಹಾರ್ಟ್ ಪೇಷಂಟ್ ಐತ್ರಿ, ಒಂದು ಭಕ್ತರೊಳಗ್ರಿ. ಅದನ್ನ ಕರ್ಕೊಂಬಂದು ಈಗಾರು ಅದು ಸರಿ ಮಾಡಿದ್ದ ನಮ್ಮ ಕಡೆ ಅದಾವ್ರಿ, ಆರಾಮಾಗೈತ್ರಿ. ಹಾರ್ಟ್ ಪೇಷಂಟ್ ರೀ, ಹಾರ್ಟ್ ಪೇಷಂಟ್ ರೀ, ಅದಕ್ಕೂ ಆರಾಮಾಗೈತ್ರಿ. ಈಗ ನೀವು ಕಂಡಿರೋ ಹಾಗೆ ಯಾವ ರಾಜ್ಯದಿಂದ ಇಲ್ಲಿ ಬರ್ತಾರೆ ಅಜ್ಜಾರಿಗೆ? ನೋಡ್ರಿ, ಎಷ್ಟು 4 ರಾಜ್ಯದವ್ರು ಬರ್ತಾರ್ರಿ. ಮುಂಬೈದವ್ರಿ 20 ವರ್ಷದ ಹಿಂದೆ ಬರ್ತಿದ್ರಿ. ಈಗಾದ್ರೂ ಬರ್ತಾರೆ ಪ್ರತಿಯೊಂದು ವರ್ಷ ಮೊಹರಂದಾಗ ರೀ. ಅವ್ರು 8 ದಿನ ಮೊದಲ ಬಂದಿರ್ತಾರ್ರಿ ಮುಂಬೈದಿಂದ ರೀ. ಅವ್ರೇನ್ರಿ ಒಂದು ಇದನ್ನ ಬಿಟ್ಟಿದ್ರು. ಹಾಂ, ಅದು ಅಜ್ಜಾರ ಅವ್ರಿಗೆ ಮದುವೆ ಮಾಡಿ ತೋರಿಸಿದ್ರಿ. ಅವ್ರ ಮದುವೆ ಆಗ್ಲಾರ ಜಾಗ ಹಾಕಿದ್ರು, ಮದುವೆ ಮಾಡಿ ತೋರಿಸಿದಂತ ಇತಿಹಾಸ ಐತ್ರಿ ಹೆಬ್ಬಳ್ಳಿ ಅಜ್ಜಂದು. ನಾವು ನೋಡಿದ್ರಿ 20 ವರ್ಷದ ಹಿಂದಿಂದ ನೋಡ್ಕೊತ ಬಂದಿನ್ರಿ ನಾ ಅಜ್ಜಾರಿ. ಮದುವೆ ಆಗಂಗಿಲ್ಲ ಅಂತ ಹೇಳಿದ್ರಿ ಎಲ್ಲರೂ. ಅವ್ರಿಗೆ ಮದುವೆ ಮಾಡಿ ತೋರಿಸಿ ಅವ್ರ ಕೈಲಿ ಮಕ್ಕಳ ಕೊಟ್ಟಾನ್ರಿ ಅಜ್ಜ. ಅಂಥದ್ದು ಇತಿಹಾಸ ಐತ್ರಿ ಅಜ್ಜ. ಒಟ್ಟಿನಲ್ಲಿ ಎಲ್ಲ ರೀತಿ ಕಷ್ಟಗಳು ಪರಿಹಾರ ಮಾಡ್ತಾರೆ ಸರ್. ಎಲ್ಲ ರೀ, ಯಾವುದು ಕಷ್ಟ ತನ್ನ ಮನೆ ಒಳಗಾತ್ರಿ, ತನ್ನ ಮನೆ ತನ್ನ ಬಾಳೆಕಾತು ಎಲ್ಲ ಹತ್ರ ಅಲ್ಲಿ ಇಲ್ಲಿ ಬಂದ್ರೆ ಪರಿಹಾರ ನೋಡ್ರಿ 100ಕ್ಕೆ 100 ಸತ್ರಿ. ಹೆಬ್ಬಳ್ಳಿ ಅಜ್ಜನ ಪುಣ್ಯದಂತ್ರ ಎಲ್ಲ ಕ್ಲಿಯರ್ ರೀ, ಎಲ್ಲ ಚಲೋ ಐತ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.